ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋ ಅಡುಗೆ ಯಾವುದಂದರೆ ಗಿಣ್ಣು ಮಾಡ್ತಾ ಇದ್ದೀನಿ, ಬಟ್ಲೆ ಗಿಣ್ಣು. ಅದು ಯಾವ ಥರ ಮಾಡೋದು ನೋಡೋಣ ಬರ್ರಿ. ನೋಡಿ ಫ್ರೆಂಡ್ಸ್, ಈಗ ನಾನು ಬಟ್ಲೆ ಗಿಣ್ಣ ಮಾಡೋಕೆ ಈ ಗಿಣ್ಣದ ಹಾಲು ಇದಾವ. ಇದು ಮಡಿ ಗಿಣ್ಣದ ಹಾಲು, ಅಂದರೆ ಹಸು ಕರ ಹಾಕಿರುತ್ತಲ್ಲ ಅವತ್ತಿನ ದಿನನೇ ಹಿಂಡಿರ್ತಕ್ಕಂಥ ಹಾಲಿದು. ಇದರ್ಲಿಂದನೇ ನಾವು ಬಟ್ಲೆ ಗಿಣ್ಣ ಮಾಡೋಕ್ಕಾಗೋದು. ಮತ್ತು ಇನ್ನೊಂದು ಮರುದಿನ 2 ದಿನ 3 ದಿನ ಆದರೆ ಆ ಹಾಲಲ್ಲಿ ಬಟ್ಲೆ ಗಿಣ್ಣ ಆಗಲ್ಲ, ನಾರ್ಮಲ್ ಗಿಣ್ಣನೇ ಮಾಡೋಕ್ಕಾಗೋದು. ಈಗ ಇದೇನಿದೆ ಅಲ್ಲ, ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಇದು ಬರೀ ಹಾಲಷ್ಟೇ ಇರೋದು. ನೋಡ್ರಿ ಎಷ್ಟು ಗಟ್ಟಿ ಇದಾವೆ ಹಾಲು. ಈಗ ಇದು ಹಾಲಷ್ಟೇ ಇರೋದು. ಇದಕ್ಕೆ ನಾನೀಗ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಇದು ಜಾಸ್ತಿ ಆಗುತ್ತೆ, ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿನಿ. ಈಗ ಇಷ್ಟು ಹಾಲಿಗೆ ಒಂದು ಅರ್ಧದಷ್ಟು ಬೆಲ್ಲ ಹಾಕೋಣ, ಸಾಕು. ಇಷ್ಟಿದು ಜಾಸ್ತಿ ಬೆಲ್ಲ ಆದರೆ ಏನಾಗುತ್ತೆ, ಕೆಳಗಡೆ ಹಂಗೆ ಬೆಲ್ಲದ ನೀರು ಥರ ಬಂದು ಎಲ್ಲ ಜಾಸ್ತಿ ಸ್ವೀಟಾಗಿ ಅದು ನೀಟ್ ಬರಲ್ಲ. ಈಗ ಇದಕ್ಕೆ ಇಷ್ಟು ಸ್ವೀಟ್ ಸಾಕಾಗುತ್ತೆ. ಇದನ್ನು ನೀಟಾಗಿ ಕರಗಿಸ್ಕೊಳ್ಳೋಣ, ಬೆಲ್ಲನ ಕರಗಿಸಿ ಮತ್ತೆ ಸೋಸಬೇಕು. ಇಲ್ಲಾಂದರೆ ಇದು ಚಲೋ ಆಗಲ್ಲ, ಹಂಗೆ ಗಟ್ಟಿ ಗಟ್ಟಿ ಉಳಿದು ಅದು ಸ್ವೀಟನ್ನು ಪೂರ್ತಿಯಾಗಿ ಬರಲ್ಲ. ಅದಕ್ಕೆ ಇದನ್ನ ನೀಟಾಗಿ ಕರಗಿಸಿ ಸೋಸಿ ತೋರಿಸ್ತೀನಿ ನಾನು ಇದನ್ನ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಬೆಲ್ಲ ಪೂರ್ತಿಯಾಗಿ ಕರಗಿದೆ ಇದರಲ್ಲಿ. ಈಗ ನಾನು ಒಂದು ಬಟ್ಲಲ್ಲಿ ಶೋಧಿಸ್ಕೊತೀನಿ. ಈ ಥರ ಶೋಧಿಸೋದ್ರಿಂದ ಬೆಲ್ಲ ಏನಾದರೂ ಉಳಿದಿದ್ರೂ ಪೂರ್ತಿಯಾಗಿ ಬರುತ್ತೆ, ಮತ್ತು ಹಾಲಲ್ಲಿರ್ತಕ್ಕಂಥ ಕಸರು ಸಮ ನಮಗೆ ಇದೆಲ್ಲ ಶೋಧಿಸಿರೋ ಹಾಲು ರೆಡಿ ಇದ್ದಾವೆ. ನಾನೀಗ ರೈಸ್ ಕುಕ್ಕರಲ್ಲಿ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ. ಈಗ ಇದನ್ನು ಒಂದು ಬಟ್ಲ ಇಡ್ರಿ ರೈಸ್ ಕುಕ್ಕರಿಂದು. ಅದರಲ್ಲಿ ನಾನು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಈಗ ಇದು ಊಟ ಮಾಡ್ತಕ್ಕಂಥ ಒಂದು ತಟ್ಟೆ ಇಡ್ತಾ ಇದ್ದೀನಿ ಇದರಲ್ಲಿ. ಈಗಿಟ್ಟು ಇದಕ್ಕೆ ನಾನು ಈ ಹಾಲು ಹಾಕ್ತೀನಿ. ಇದಕ್ಕೆ ಯಾವುದೇ ಥರದ ಎಣ್ಣೆ ಏನು ತುಪ್ಪ ಹಚ್ಚೋದು ಬೇಕಿಲ್ಲ. ಈಗ ಇಷ್ಟೇ ಇದನ್ನು ಹಾಲು ಹಾಕಿ ನಿಧಾನಕ್ಕಿಲ್ಲ ಹಾಕ್ರಿ. ಈಗ ಇದನ್ನು ಹಾಲು ಹಾಕಿದ್ದೀನಲ್ಲ, ಹಾಲು ಹಾಕಿ ಇಷ್ಟೇ ಬಿಟ್ಟರೆ ಆಯಿತು. ಇದಕ್ಕೆ ಯಾವುದೇ ಸ್ಪೂನ್ ಬೇಕಿಲ್ಲ. ಈಗ ನಾನು ರೈಸ್ ಕುಕ್ಕರ್ ಬಟನ್ ಹಾಕಿ ಆನ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಯಾವುದೇ ಸ್ಪೂನ್ ಬೇಡ, ನೀವೇನು ಕುದ್ದತೆ ಇಲ್ಲ ಅಂತ ಇದನ್ನೇನು ಮತ್ತೆ ತಿರುವುದು ಏನು ಮಾಡಬೇಡ್ರಿ. ಈಗ ಇದನ್ನು ಇಷ್ಟೇ ಮುಚ್ಚಿಡೋಣ. ಇದೊಂದು 10 ನಿಮಿಷದ ತನಕ ಇದೇ ಉಗಿಗೆ ಬೇಯಲಿ. 10 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ ಅನ್ನೋ ನೋಡೋಣ. ಈಗ ಒಂದು 10 ರಿಂದ 15 ನಿಮಿಷ ಆಗಿದೆ. ಇದು ಹೇಗಾಗಿದೆ ನೋಡೋಣ. ಒಂದು ಸ್ವಲ್ಪ ಚಾಕು ತೊಗೊಂಡು ಇದರಲ್ಲಿ ಚುಚ್ಚಿ ನೋಡೋಣ. ಈಗ ನೋಡೋಣ ಫ್ರೆಂಡ್ಸ್ ಹೇಗಿದೆ ಅಂತ. ಈಗ ನೋಡ್ರಿ, ಇದು ಯಾವುದೇ ಥರ ಚಾಕಿಗೆ ಹತ್ತುತ್ತಾ ಇಲ್ಲ. ಈಗ ಇದು ಕರೆಕ್ಟಾಗಿ ಆಗಿದೆ. ಈಗ ಇದು ನಾವು ಬಟನ್ ತೆಗೆದುಬಿಟ್ಟು ತಕ್ಕೊಳ್ಳೋಣ. ಈಗ ಇದನ್ನು ತೆಗೆದು ನಾನು ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದನ್ನೆಲ್ಲ ನೋಡಿದ್ವಲ್ಲ, ಈಗ ಮುಟ್ಟಿ ನೋಡಿದರೆ ಇಷ್ಟು ಗಟ್ಟಿ ಇರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕಸಕಸಿ ಮತ್ತು ಕೊಬ್ಬರಿನ ಹಾಕೋಣ, ಹಾಕಿ ಕಟ್ ಮಾಡೋಣ. ಇದು ಕೊಬ್ಬರಿ ಹಿಡಿಯಲ್ಲ ಫ್ರೆಂಡ್ಸ್, ನೋಡೋಣ ಏನು ಮಾಡುತ್ತೆ ಅಂತ. ಈಗ ಸ್ವಲ್ಪ ಗಸಗಸೆನ ಹಾಕೋಣ. ಈ ಥರ ಸ್ವಲ್ಪ ಕೈಯಲ್ಲಿ ಹಿಂಗೆ ಒತ್ತಿರಿ, ಸ್ವಲ್ಪ ಪ್ರೆಸ್ ಮಾಡಿರಿ. ಈಗ ಚಾಕಿಂದ ಕಟ್ ಮಾಡೋಣ ನಾವು. ಇದು ಗಿಣ್ಣು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಇದು ಭಾಳ ಸುಲಭ. ಇದೇನಾದರೂ ನಿಮ್ಗೆ 15 ನಿಮಿಷದಲ್ಲಿ ಆಗಿಲ್ಲ ಅಂದರೆ ಇನ್ನೂ 5 ನಿಮಿಷ ನೀವು ಎಕ್ಸ್ಟ್ರಾ ಇಟ್ಟು ನೀವು ಕುದಿಸಿದ್ರೂ ಇದು ಏನೂ ಆಗೋದಿಲ್ಲ. ಗಿಣ್ಣು ನೀವು ಎಷ್ಟೊತ್ತು ಕುದಿಸ್ತೀರ ಅಷ್ಟೊತ್ತು ಚೆನ್ನಾಗಿ ಗಟ್ಟಿಯಾಗಿರುತ್ತೆ. ಈಗ ನಾನೊಂದು 15 ನಿಮಿಷ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ಇದು ಬೇಯಬೇಕಂದ್ರೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ನೋಡ್ರಿ, ಯಾವುದೇ ಥರದ ನೀರೂ ಇಲ್ಲ, ಮತ್ತು ಅಷ್ಟೇ ಹದವಾಗಿ ಬಂದಿದೆ. ನೀವು ಇದನ್ನು, ನಾನು ಈಗ ಹೊಸ ಮೆಥಡ್ ಅಂತ ರೈಸ್ ಕುಕ್ಕರಲ್ಲಿ ತೋರಿಸಿದೆ. ನೀವು ಇದನ್ನು ಕುಕ್ಕರಲ್ಲಾದರೂ ಮಾಡ್ಬೋದು, ಇಲ್ಲ ಒಂದು
ಪಾತ್ರೆಯಲ್ಲಿ ನೀರು ಹಾಕಿ ನೀವು ಗ್ಯಾಸ್ ಮೇಲೆ ಇಟ್ಟಾದ್ರೂ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಬಟ್ಲು ಗಿಣ್ಣ ಅಂತಾರೆ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಕಡೆ. ಇದು ತುಂಬಾ ಒಳ್ಳೆಯದು, ಎಲ್ಲರೂ ತಿನ್ನಬೇಕು, ಮಕ್ಕಳು ದೊಡ್ಡವರೆಲ್ಲ. ಇದು ಮೇನ್ ಒಂದು ಕಂಡೀಷನ್ ಅಪ್ಪ ಅಂದರೆ ಯಾರು ಆಯುರ್ವೇದಿಕ್ ಔಷಧ ತೊಗೋತಿರ್ತಾರ ಅಂಥವ್ರು ಇದನ್ನು ತಿನ್ನಬಾರ್ದು ಅಂತ ದೊಡ್ಡವರು ಹೇಳ್ತಾರೆ. ನನಗೂ ಅಷ್ಟೊಂದು ಗೊತ್ತಿಲ್ಲ, ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾಯಿದ್ರು ಇದು ಔಷಧ ತೊಗೊಳೋಂಥವ್ರು ಯಾರೂ ತಿನ್ನಬಾರ್ದು ಅಂತ. ನೋಡಿರಿ, ಅದು ಬಿಟ್ಟು ಉಳ್ಕೆದವರೆಲ್ಲ ತಿನ್ನಿರಿ, ತುಂಬಾ ಒಳ್ಳೆಯದು ದೇಹಕ್ಕೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಬಟ್ಲು ಗಿಣ್ಣು. ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.